ಈ ನಡುವೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರತಕ್ಕಂಥ ಆರೋಪಿಗಳಿಗೂ ಕೂಡ ಇವತ್ತು ಒಂದು ರೀತಿಯಲ್ಲಿ ಬಿಗ್ ಡೇ. ಯಾಕೆಂದರೆ ಹೈಕೋರ್ಟ್ನಲ್ಲಿ ಇವತ್ತು ಡಿ ಗ್ಯಾಂಗ್ನ ಬೇಲ್ ಭವಿಷ್ಯ ಇದೆ. ರೆಗ್ಯುಲರ್ ಬೇಲ್, ದರ್ಶನ್ ಹಾಕ್ಕೊಂಡಿರ್ತಕ್ಕಂಥ ರೆಗ್ಯುಲರ್ ಬೇಲ್, ಅದರ ಭವಿಷ್ಯ. ಹೈಕೋರ್ಟ್ನಲ್ಲಿ ಪವಿತ್ರ ಗೌಡ ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆ ಇವತ್ತು ಬರ್ತಾ ಇದೆ. ದರ್ಶನ್ ಕಾರು ಚಾಲಕ ಲಕ್ಷ್ಮಣ್ ಹಾಗೂ ಮ್ಯಾನೇಜರ್ ನಾಗರಾಜ್ ಜಾಮೀನು ಅರ್ಜಿ ಸಹ ವಿಚಾರಣೆಗೆ ಬರ್ತಾ ಇದೆ. ಕೋರ್ಟ್ ಹಾಲ್ 22ರ ಪೀಠದಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ. ಅಲ್ಲದೆ ಇವತ್ತೇ ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿ ಸಹ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರ್ತಾ ಇದೆ. ದರ್ಶನ್ ಪರ ವಕೀಲರು ರೆಗ್ಯುಲರ್ ಬೇಲ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದು ವಿಚಾರಣೆಗೆ ಬರ್ತಾ ಇದೆ. ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ರದ್ದಾದ ಹಿನ್ನೆಲೆಯಲ್ಲಿ ರೆಗ್ಯುಲರ್ ಬೇಲ್ಗೆ ಅವರು ಹೈಕೋರ್ಟ್ಗೆ ಹಾಕ್ಕೊಂಡಿದ್ರು. ಹೈಕೋರ್ಟ್ನಲ್ಲಿ ಬೇಲ್ ಸಿಗುವ ನಿರೀಕ್ಷೆಯಲ್ಲಿ ಪವಿತ್ರ ಗೌಡ ಇದ್ದಾರೆ, ಪ್ರಕರಣದ ಮೊದಲ ಆರೋಪಿ. ಈಗ ಸದ್ಯಕ್ಕೆ ದರ್ಶನ್ ಅಂತೂ ಮಧ್ಯಂತರ ಜಾಮೀನನ್ನು ಪಡ್ಕೊಂಡು ಆಸ್ಪತ್ರೆಯಲ್ಲಿದ್ದಾರೆ. ಅವರು ರೆಗ್ಯುಲರ್ ಬೇಲ್ಗೆ ಹಾಕ್ಕೊಂಡಿರೋದು. ರೆಗ್ಯುಲರ್ ಬೇಲ್ ಸಿಕ್ಬಿಟ್ರೆ ಅವ್ರಿಗೇನು ಟೆನ್ಷನ್ ಇಲ್ಲ. ಬಟ್ ಈಗ ನಿನ್ನೆ ಗೃಹ ಸಚಿವರೆಲ್ಲ ಮಾತನಾಡಿದ ಪ್ರಕಾರ ಒಂದು ಕಡೆ ಇವರು ಕೋರ್ಟ್ನಲ್ಲಿ ವಾದ ಮಾಡಿಬಿಟ್ಟು ಇಮಿಡಿಯೇಟಾಗಿ ನಮಗೆ ಟ್ರೀಟ್ಮೆಂಟ್ ಆಗಬೇಕು, ಆಪರೇಷನ್ ಆಗಬೇಕು ಅಂತ ಬೇಲ್ ತೊಗೊಂಡವ್ರು ಇನ್ನೂ ಟ್ರೀಟ್ಮೆಂಟ್ ತೊಗೊಂಡಿಲ್ಲ. ಹಾಗಾಗಿ ನಾವು ಸುಪ್ರೀಂ ಕೋರ್ಟ್ ಕೂಡ ಹೋಗ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಲೋಕೇಶ್ ಅವರಿಂದ ಪಡಿತಾ ಹೋಗೋಣ. ಎಸ್ ಲೋಕೇಶ್, ಇವತ್ತು ಒಂದು ಕಡೆ ದರ್ಶನ್ ಅವರ ರೆಗ್ಯುಲರ್ ಜಾಮೀನು, ಪವಿತ್ರ ಗೌಡ ರೆಗ್ಯುಲರ್ ಜಾಮೀನು, ಸೊ ಎಲ್ಲ ಓವರಾಲ್ ಏನಾಗಬಹುದು ಇವತ್ತು ಅಂತ? ಅರವಿಂದ, ಇವತ್ತು ಪ್ರಮುಖವಾಗಿ ಕೋರ್ಟ್ನ ಚಿತ್ತ ದರ್ಶನ್ ಕುಟುಂಬ ಇರ್ಬೋದು, ಪವಿತ್ರ ಗೌಡ ಅವರ ಕುಟುಂಬ ಏನು ಇವತ್ತು ಈ ಆರೋಪಿಗಳಿದ್ದಾರೆ ಅವರ ಒಂದು ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದು ಪ್ರಮುಖವಾಗಿರುವಂಥ ಪ್ರಶ್ನೆ. ಇವತ್ತು ರೆಗ್ಯುಲರ್ ಬೇಲ್ಗೆ ದರ್ಶನ್ ಅವರು ಅಪ್ಲೈ ಮಾಡಿರೋದ್ರಿಂದಾಗಿ ಆ ಅರ್ಜಿ ವಿಚಾರಣೆ ಕೂಡ ಆಗುತ್ತೆ. ಇವತ್ತೇ ಎಲ್ಲ ವಿಚಾರಣೆ ಮುಕ್ತಾಯ ಆಗಿ ತೀರ್ಮಾನ ಆಗುತ್ತೆ ಅನ್ನುವಂಥದ್ದು ಈಗ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಮತ್ತೊಂದು ಕಡೆ ಅವರು ಈಗ 6 ವಾರಗಳ ಕಾಲ ಸಮಯವನ್ನು ಪಡ್ಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಆ ಚಿಕಿತ್ಸೆ ತೆಗೆದುಕೊಳ್ತಾ ಇರೋ ಕಾರಣಕ್ಕೋಸ್ಕರ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಇನ್ನೂ ಕೂಡ ಆಪರೇಷನ್ಗೆ ನಿರ್ಧಾರವನ್ನು ಮಾಡಿಲ್ಲ. ನಿರ್ಧಾರ ಮಾಡ್ದೇ ಈಗ ಮತ್ತಷ್ಟು ಕಾಲ ಸಮಯವನ್ನು ಕೇಳುವ ಸಾಧ್ಯತೆಗಳು ಇರುವಂಥದ್ದು. ಆದರೆ ಆಪರೇಷನ್ಗೆ ಈ ವಾರದಲ್ಲಿ ಫಿಕ್ಸ್ ಮಾಡ್ತಾರೆ ಡೇಟು ಅಂತೇಳಿ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಅವರಿಗೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟು ಮುಂದುವರೆದಿರುವಂಥದ್ದು. ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮುಂದುವರಿಯೋ ಕಾರಣಕ್ಕೋಸ್ಕರ ಆಪರೇಷನ್ ದಿನಾಂಕವನ್ನು ನಿಗದಿ ಮಾಡಿ ಈ ವಾರ ಸ್ಟಾರ್ಟ್ ಮಾಡ್ತಾರ. ಕಳೆದ ಬಾರಿ ಅವ್ರಿಗೆ ಕೋರ್ಟ್ಗೆ ಕೊಡಬೇಕಾದ್ರೆ ಆಪರೇಷನ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ಈಗ ಈ ವಾರದಲ್ಲಿ ಆಪರೇಷನ್ ಮಾಡ್ತೀವಿ ಅಂತ ಏನಾದರೂ ವೈದ್ಯರು ಮಾಹಿತಿಯನ್ನು ಬಿಟ್ಟುಕೊಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಮತ್ತೊಂದು ಕಡೆ ಬೇಲ್ ಅರ್ಜಿಯ ಟೆನ್ಷನು, ಮತ್ತೊಂದು ಕಡೆ ಈಗ ಆಪರೇಷನ್ ಬಗ್ಗೆ ಇನ್ನೂ ಸಮಯ ನಿರ್ಧಾರ ಆಗದೆ ಇರುವಂಥದ್ದು. ಈ ನಿಟ್ಟಿನಲ್ಲಿ ಆಪರೇಷನ್ ಯಾವಾಗ ಮಾಡ್ತಾರೆ ಮತ್ತು ಬೇಲ್ ಅರ್ಜಿ ಏನಾಗುತ್ತೆ ಅನ್ನುವಂಥದ್ದು ಕುತೂಹಲ ಆಗಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗೆ.